ಪಂದ್ಯ ಆರಂಭಗೊಂಡಿದೆ. ಆರಂಭದ ಪಂದ್ಯ ದಾಳಿಯಲ್ಲಿ ಮುಂಬೈ ಪೋರ್ಟ್ನ ದಾಳಿಗಾರ, ವೇದಿಕೆಯ ಬಲಭಾಗದಲ್ಲಿ ಮಹಾರಾಷ್ಟ್ರದ ಮುಂಬೈ ಪೋರ್ಟ್, ಹಾಗೆಯೇ ವೇದಿಕೆಯ ಎಡಭಾಗದಲ್ಲಿ ಕರ್ನಾಟಕದ ರಾಜಧಾನಿ ಉದ್ಯಾನ ನಗರಿ ಬೆಂಗಳೂರಿನ ತಂಡ. ಈ ಒಂದು ಪಂದ್ಯಾವಳಿಗೆ ಸಹಾಯತವನ್ನು ನೀಡಿರ್ತಕ್ಕಂಥ LICಯಲ್ಲಿ ಕಾರ್ಯವನ್ನು ನಿರ್ವಹಿಸತಕ್ಕಂಥ ಶ್ರೀ ಶ್ರೀಶೈಲ್ ಹಡಪದವರು ಕೂಡ ಆಗಮಿಸಿದ್ದಾರೆ. ಕಮಿಟಿಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕೃಪಾ ಸಾಗರ ಸ್ವಲ್ಪದಲ್ಲೇ ಒಂದು ಸೌರಭ್ ಗಾಡಿ ಭಾಗದಲ್ಲಿ. ಹಲೋ, ಅಂಕವನ್ನ ಪಡೆಯೋದ್ರೊಂದಿಗೆ ಇಲ್ಲ, ಸೆಲ್ಫ್ ಔಟ್ ಆಗ್ತಾ ಇದ್ದಾರೆ. ತಂಡದ ಖಾತೆಯನ್ನ ಆರಂಭಿಸುವಂತ ಪ್ರಯತ್ನ ಇದೆ ಬೆಂಗಳೂರು ತಂಡದಲ್ಲಿ. ಸ್ಕೋರ್ ಬೋರ್ಡ್ ಈ ಒಂದು ಪಶ್ಚಿಮ ಭಾಗದಲ್ಲಿ ಆಫ್ ಆಗಿದೆ. ಅದು ದಾಳಿಯಲ್ಲಿ ರಂಜು ಪಾಟ್ನಾ ಪೈರೇಟ್ಸ್ ತಂಡ ಬಗ್ಗೆ ಪ್ರೋ ಕಬಡ್ಡಿಯನ್ನ ಪ್ರತಿನಿಧಿಸುತ್ತಾ ಓರ್ವ ಅತ್ಯುತ್ತಮ ದಾಳಿಗಾರ. ಯಾವುದೇ ಅಂಕವಿಲ್ಲದೆ ಆರಂಭಿಸುವಂತಹ ತಮಕದಲ್ಲಿ ಬೆಂಗಳೂರು ದಾಳಿಯಲ್ಲಿ ಸೌರಭ್ ಹೊಡೆದ್ರೆ ಟಚ್ ಪಾಯಿಂಟ್ ಅನ್ನು ಪಡಿಬೇಕು, ಇಲ್ಲಾಂದ್ರೆ ತಮ್ಮ ಅಂಕವನ್ನೇ ನೀಡಬೇಕು. ನಿರ್ಣಾಯಕ ದಾಳಿಯಲ್ಲಿ ನಿರ್ಣಾಯಕ ದಾಳಿಗಾರ ರಂಜು. ಈ ಬಾರಿ ರಂಜುರವರು ತಂಡದ ಖಾತೆಗೆ ಇವತ್ತು ಮಿಸ್ಟೇಕ್ ಬರ್ತಾ ಇದೆ ಶ್ರೇಯಸ್ ಅವರಿಂದ. ಇಲ್ಲಿ ಮತ್ತೊಮ್ಮೆ ಕೃಪಾ ಸಾಗರ್ 1-5 ಪಂದ್ಯ ಇದೆ. 4 ಅಂಕದ ಮುನ್ನಡೆಯಲ್ಲಿ ಮುಂಬೈ ಪೋರ್ಟ್. ಇಲ್ಲಿ ಮತ್ತೊಮ್ಮೆ ಮುಂಬೈ ತಂಡದ ಬಲಿಷ್ಠ ದಾಳಿಗಾರ, ಈ ಹಿಂದಿನ ದಾಳಿಯಲ್ಲಿ ಯಶಸ್ವಿಯಾಗಿ ಅಂಕವನ್ನು ಪಡೆದಂತ ಸೌರಭ್ ಈ ಬಾರಿ ದೊಡ್ಡ ಬೇಟೆಯೊಂದಿಗೆ ಮರಳುತ್ತಾ ಇದ್ದಾರೆ. ಇಲ್ಲಿ ಮತ್ತೊಮ್ಮೆ ಕೃಪಾಸಾಗರ 6-1 ಪಂದ್ಯ ಇದೆ. 5 ಅಂಕದ ಮುನ್ನಡೆಯಲ್ಲಿ ಮುಂಬೈ. ಬೆಂಗಳೂರು ಇಲ್ಲಿ ಮತ್ತೊಮ್ಮೆ ಮಹೇಶ್ 10-2 ಪಂದ್ಯ ಸಾಗ್ತಾ ಇದೆ. 8 ಅಂಕದ ಮುನ್ನಡೆಯಲ್ಲಿ ಮುಂಬೈ ಪೋರ್ಟ್. ಈ ಬಾರಿ ಎಸ್ಕೆ ಹಾಗೂ ಟಾರ್ಪ್ನೊಂದಿಗೆ ಪಾಯಿಂಟ್ ಸಿಗ್ತಾ ಇದೆ.
ಇವರಿಗೆ ಅನೇಕ ಇಸ್ರಿ ದಾಳಿಗಳನ್ನು ಮಾಡತಕ್ಕಂತ ಮುಂಬೈನ ಬಲಿಷ್ಠ ದಾಳಿಗಾರ ಸೌರವ್. ಇಲ್ಲಿ ಕಳೆದ ಒಂದು ದಾಳಿಯಲ್ಲಿ ಅಂಕವನ್ನ ಗಳಿಸಿಕೊಂಡಂತಹ ಮಹೇಶ್. ಈ ಬಾರಿ ಮಹೇಶ್ ರವರ ಬಂಧನವಾಗ್ತಾ ಇದೆ. ಒಂದು ಸಂಘಟಿತ ಹಿಡಿತಕ್ಕೆ ಮುಂದಾಗ್ತಾ ಇರೋದು ಮುಂಬೈ. 12-3 ಪಂದ್ಯ, 9 ಅಂಕದ ಮುನ್ನಡೆಯಲ್ಲಿ ಮುಂಬೈ. ಈ ಬಾರಿ ಮತ್ತೊಮ್ಮೆ ಕೃಪಾ ಸಾಗರ್. ದಾಳಿಯಲ್ಲಿ ಸಾಹಿಲ್ 12-4 ಪಂದ್ಯ, 8 ಅಂಕದ ಮುನ್ನಡೆಯಲ್ಲಿ ಮುಂಬೈ ಕೋಚ್. ಬೋನಸ್ ಅಂಕದ ಸಂಪಾದನೆ ಆಗ್ತಾ ಇದೆ ಸಾಹಿಲ್ ಅವರಿಗೆ. ಇಲ್ಲಿ ಮತ್ತೊಮ್ಮೆ ಕೃಪಾ. ಸಿಕ್ಕಿದ್ರು ಕೂಡ ಇಲ್ಲಿ ಯಾವುದೇ ಅಂಕ ಸಿಗ್ಲಿಲ್ಲ. ಒಂದು ಒಳ್ಳೆಯ ಟ್ಯಾಕಲ್ ಆಗಿತ್ತು. 14-4, 10 ಅಂಕದ ಮುನ್ನಡೆಯಲ್ಲಿ ಮುಂಬೈ. ಮಾನ್ಯ ಹೈಸ್ಕೂಲ್ದಾಗ ಆಡಿನಲ್ರಿ ಹುಡುಗ ಬಡಕನ್ ಹುಡುಗಿತ್ತಲ್ರಿ. ಇಲ್ಲಿ ಮತ್ತೊಮ್ಮೆ ಮುಂಜಾಣ ನಗರಿಯ ಬರಬಾಗಿ ಕರಾವಳಿಯ ಕುವರ ರಂಜು. ಅಂಕವನ್ನು ಗಳಿಸಲಿಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ರಂಜಿತ್. ಈ ಬಾರಿ ರಂಜಿತ್ ರವರ ಬಂಧನವಾಗ್ತಾ ಇದೆ. ಇಲ್ಲಿ ಮತ್ತೊಮ್ಮೆ ಸಾಹಿಲ್. ಹದಿನೈದು 4 ಪಂದ್ಯ, 11 ಅಂಕದ ಮುನ್ನಡೆಯಲ್ಲಿ ಈಗ ಮತ್ತೊಮ್ಮೆ ಬೆಂಗಳೂರು ಪರವಾಗಿ ರಾಕೇಶ್. ಡಿಫೆನ್ಸ್ ವಿಭಾಗದಲ್ಲಿ ಒಳ್ಳೆಯ ಓರ್ವ ಉತ್ತಮ ಹಿಡಿತಗಾರ. ನಾವು ಡಿಫೆನ್ಸ್ ಕೂಡ ಮಾತ್ರ ಅಲ್ಲ, ರೈಡ್ ನಲ್ಲೂ ಕೂಡ ಒಳ್ಳೆಯ ಪ್ರದರ್ಶನ ತೋರ್ತೀವಿ ಎಂದು ಒಂದು ಒಳ್ಳೆಯ ಅಂಕವನ್ನು ಪಡೆದುಕೊಂಡಿದ್ದಾರೆ. ಮಾಡು ಇಲ್ಲವೇ ಮಡಿ, ಅಂಕ ಪಡಿ, ಇಲ್ಲದಿದ್ರೆ ಅಂಕಣದಿಂದ ಆಚೆಗೆ ನಡಿ. ಈ ಬಾರಿ ಇಲ್ಲಿ ಮತ್ತೊಮ್ಮೆ ಮಹೇಶ್. 16-5 ಪಂದ್ಯ, 11 ಅಂಕದ ಮುನ್ನಡೆಯಲ್ಲಿ ಮುಂಬೈ. ಇಪ್ಪತ್ತು ನಿಮಿಷ ಆಗಿ ಬೇಸರ.
ಎಂಪಿ ರೈಡ್ನೊಂದಿಗೆ ಸೌರಭ್. ಈ ಬಾರಿಯೂ ಸಹಿತ ತಂಡಕ್ಕೆ ಆಸರೆ ಆಗ್ತಾರ ರಾಕೇಶ್. ಸ್ಕೋರ್ ಬೋರ್ಡ್ ನಲ್ಲಿ ಬದಲಾವಣೆಯನ್ನ ಕಾಣಬೇಕಿದೆ. ಎಂಪಿ ರೈಡ್ನೊಂದಿಗೆ 8 ದಿವಸದ ಬಲಿಷ್ಠ ತಂಡಗಳು ಸ್ಟ್ರಾಟಜಿಯಲ್ಲಿ ಆಡ್ತಾ ಇದ್ದ ಪಂದ್ಯವನ್ನ ಒಂದು ಸ್ಕ್ರೀನ್ ಹಾಕಿ ಸಮಯವನ್ನ ವ್ಯರ್ಥ ಮಾಡುವಂತ ಜವಾಬ್ದಾರಿ ಬೆಳೆದ ಬರಲಿ ತಮ್ಮ ಕಡೆಗೆ ಮಳೆ ಆಯ್ತು. ಥರ್ಡ್ ರೈಟ್, ಡಿಸೈಡ್ ರೈಟ್, ಅಂಕವನ್ನ ಪಡೆಯಲೇಬೇಕಾದಂತ ಅನಿವಾರ್ಯತೆಯಲ್ಲಿ ಒಂದು ಒಳ್ಳೆಯ ಪ್ರಯತ್ನವಾಗಿತ್ತು. ಬೋನಸ್ ಪಾಯಿಂಟ್ ಲಭಿಸ್ತಾ ಇದೆ. ಇಲ್ಲಿ ಕೂಡ ಥರ್ಡ್ ರೈಟ್, ಟು ಓಡ ಈ ದಾಳಿಯಲ್ಲಿ ಸೌರ. ಬಾರಿ ಬಂದು ಬಾಲಿಷ್ಟ ಡಿಫೆನ್ಸ್ ಪ್ರಯತ್ನ ಒತ್ತಡದಲ್ಲಿ ಸ್ಟ್ರಗಲ್ ಬರ್ತಾ ಇದೆ. ರೆಡ್ ಇಸ್ ಔಟ್, ರೀಚಿಂಗ್ ಫ್ರಮ್ ಔಟ್ ಸೈಡ್ ಆಗ್ತಾ ಇದೆ. ಇದರೊಂದಿಗೆ ಪಾಯಿಂಟ್ ಟು ಬೆಂಗಳೂರು. ಸ್ಕೋರ್ ನಲ್ಲಿ ಅಲ್ಪ ಬದಲಾವಣೆಯನ್ನು ಕಾಣುತ್ತವೆ. ಹಾಗೆ ಪಂದ್ಯದಲ್ಲಿ ವಾಪಸಾತಿಯನ್ನ ಮಾಡುವಂತಹ ಪ್ರಯತ್ನದಲ್ಲಿದ್ದಾರೆ ಬೆಂಗಳೂರಿನ ಆಟಗಾರರು. ಹದಿನಾರು 7ರಲ್ಲಿ ಪಂದ್ಯ, ಅಂತರ 9ಕ್ಕೆ ಇಳಿದಿದೆ. ಇಲ್ಲಿ ಕೂಡ ವಾಪಸಾತಿಯನ್ನು ಮಾಡುವಂತ ಕಾರ್ಯ ಪ್ರಗತಿಯಲ್ಲಿದೆ. BPCL Mumbai. Captain coach, please report here. Announcer table. ಇಲ್ಲಿ ಮತ್ತೊಮ್ಮೆ ಕೃಪಾ ಸಾಗರ್. ಈ ಬಾರಿ ಆದ್ರೆ ತಂಡಕ್ಕೆ ಆಸರೆ ಆಗ್ತಾರ ಕೃಪಾ ಸಾಗರ್. ಸಂಪೂರ್ಣ ಸಮಯವನ್ನು ಬಳಸಿ ಎಂಪಿ ರೈಡ್ನೊಂದಿಗೆ ಕೃಪಾ. ಓಡ ಈ ದಾಳಿಯಲ್ಲಿ ಮಹೇಶ್. ಬೋನಸ್ ಪಾಯಿಂಟ್ ಬೆಂಗಳೂರು, ಪಾಯಿಂಟ್ ಮುಂಬೈ. ಸೂಪರ್ ಟ್ಯಾಕಲ್ ಔಟ್, ರೈಡರ್ಸ್ ಔಟ್, ಸೂಪರ್ ಟ್ಯಾಕಲ್, 2 ಪಾಯಿಂಟ್. ಇಲ್ಲಿ ಮತ್ತೊಮ್ಮೆ ಕೃಪಾ. BPCL Mumbai. Captain coach, please report here. ಬದಲಾಗಿ ಸಾಹಿ ದಾಳಿ ಭಾಗದಲ್ಲಿ ಏನಾರ ಇರ್ಲಿ ಮಾತಾಡೋ ಸ್ಕಿಲ್ ಸ್ಕೋರ್ ಹೇಳೋದು. ಸಂಪೂರ್ಣ ಸಮಯವನ್ನ ಹೇಳಿ ಅಪ್ಪಾಜಿ ಕೂಡ ಹಾಕಲ್ಲ. ಇದೀಗ ದಾಳಿ ಭಾಗದಲ್ಲಿ ಕೃಪೆಯನ್ನ ತೋರ್ತಾರ ಕೃಪಾ. ಈ ಬಾರಿ ಕೃಪೆಯನ್ನ ತೋರಿದ್ರು ಮಲ್ಟಿಪಲ್ ಅಂಕಗಳ ಸಂಪಾದನೆ ಆಗ್ತಾ ಇದೆ. ಸಾಹಿ ದಾಳಿ ಭಾಗದಲ್ಲಿ ಅದು ಬಲಿಷ್ಠ ಬ್ಯಾಕ್ ಹೋಲ್ಡ್, ಹಾಗೆ ಒಳ್ಳೆಯ ಸಪೋರ್ಟ್ ರಾಕೇಶ್ ಅವರಿಂದ ಕೌರವ್ ಭಾಗದಲ್ಲಿ ಉತ್ತಮ ಬ್ಯಾಕ್ ಹೋಲ್ಡ್ ಆಗ್ತಾ ಇದೆ. ಸೂಪರ್ ಟ್ಯಾಕಲ್ ಆನ್, ದಾಳಿಯಲ್ಲಿ ಕೃಪಾ.
ಆಳವಾದ ದಾಳಿಯ ಮುಂದಿನ ಅಂಕವನ್ನ ಪಡೆಯುವ ಪ್ರಯತ್ನದಲ್ಲಿ ಕೃಪ ನಿಮ್ಮತ್ತೂರು ಹೊಸ ದಾಳಿಗಾರನ ಬಳಕೆ ಆಗ್ತಾ ಇದೆ ಮುಂಬೈ ಪೋರ್ಟಲ್ನಲ್ಲಿ. ಈ ಬಾರಿ ರಂಜು ಅಬ್ಬ ಇದು ಜೀವವನ್ನೇ ಬಾಯಿಗೆ ಬರೆಸುವಂತ ಟ್ಯಾಕಲ್. ಅಡ್ವಾನ್ಸ್ ಟ್ಯಾಕಲ್ ಆಗಿದ್ರು ಕೂಡ ಒಳ್ಳೆಯ ಸಪೋರ್ಟ್ ನೊಂದಿಗೆ ಪಾಯಿಂಟ್. ಇಲ್ಲಿ ಮತ್ತೊಮ್ಮೆ ಕೃಪಾ ಟ್ಯಾಕಲ್ ಬರ್ತಾ ಇದೆ ಕೃಪಾರವರ ಬಂಧನವಾಗ್ತಾ ಇದೆ. ಹೆಚ್ಚಾಗಿದೆ ಪಂದ್ಯವನ್ನ ಬದಲು ಮಾಡುವಂತ ಒಂದು ಒಳ್ಳೆಯ ಅವಕಾಶ ಆಯಿತು. 21-14 7 ಅಂಕದ ಮುನ್ನಡೆಯಲ್ಲಿ ಮುಂಬೈ. ಇಲ್ಲಿ ಸೂಪರ್ ಟ್ಯಾಕಲ್ ಮತ್ತೊಮ್ಮೆ ರಂಜು ನಮ್ಮನ್ನೆಲ್ಲ ರಂಜಿಸುವಂತ ಒಂದು ಅದ್ಭುತವಾದಂತ ದಾಳಿ ಬರ್ತಾ ಇದೆ. ರಂಜೆ ಮತ್ತೆರಡು ಅಂಕಗಳನ್ನ ಗಳಿಸ್ತಾ ಇದ್ದಾರೆ. ಮತ್ತೆ ತಮ್ಮ ಸೆಳೆದುಕೊಳ್ಳುವಂತ ಪ್ರಯತ್ನ ವಾಪಸಾತಿ ಆಗ್ತಾ ಇದೆ ಪಂದ್ಯದಲ್ಲಿ. ಸಾಕಷ್ಟು ತಾಳ್ಮೆ ಆಟದ ಪ್ರದರ್ಶನ. ಈ ಬಾರಿ ಕೂಡ ರಂಜು ಬೋನಸ್ ಪಾಯಿಂಟ್ ಮುಂಬೈ. ಹಲೋ, ಪ್ರಸಾದ ವ್ಯವಸ್ಥೆ ಇನ್ನೇನೊಂದು ಅರ್ಧ ತಾಸಿನೊಳಗ ಅಲ್ಲಿ ಹಿರಿಯರು ಫೋನ್ ಹಚ್ಚಿ ನಮಗೆ ಹೇಳಿದ್ದಾರೆ. ಅದಕ್ಕೆ ದಯವಿಟ್ಟು ಪರಸ್ಥಳದಿಂದ ಬಂದಿರತಕ್ಕಂಥವ್ರು ಇನ್ನೊಂದು ಅರ್ಧ ತಾಸಿನೊಳಗ ತಮ್ಮ ಪ್ರಸಾದವನ್ನು ಮಾಡಿಕೊಂಡು ಬರ್ಬೇಕಂತ ಕೇಳ್ಕೊತಾ ಇದ್ದೇವೆ. ಪ್ರಸಾದ ಇದೆ, ಅದಕ್ಕಾಗಿ ಊರಿಗೆ ಯಾರೂ ಹಾಗೆ ಹೋಗಬೇಡಿ. ಅದಕ್ಕಾಗಿ ಪ್ರಸಾದವನ್ನು ಮುಗಿಸ್ಕೊಂಡು ಬರ್ಬೇಕಂತ ತಿಳ್ಕೊಂಡು ಮತ್ತೊಮ್ಮೆ ಕೇಳ್ಕೊತಾ ಇದ್ದೇವೆ. ಪರಸ್ಥಳದಿಂದ ಬಂದಿರತಕ್ಕಂಥವ್ರಿಗೆ ಆ ಪ್ರಸಾದ ವ್ಯವಸ್ಥೆಯನ್ನು ಸೋಮಲಿಂಗೇಶ್ವರ ದೇವಸ್ಥಾನದಲ್ಲಿ ಇದೆ. ಹಿರಿಯರು ಕೂಡ ತಮಗಾಗಿ ಕಾಯ್ತಾ ಇದ್ದಾರೆ. ದಯವಿಟ್ಟು ತಾವು ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಮರಳಿ ಮತ್ತೆ ಮೈದಾನಕ್ಕೆ ಬರಬೇಕು ಅಥವಾ ಊರಿಗೆ ಹೋಗ್ಲಿಕ್ಕೂ ಕೂಡ ಅನುಕೂಲ ಆಗುತ್ತದೆ. ಅದಕ್ಕಾಗಿ ದಯವಿಟ್ಟು ಪ್ರಸಾದವನ್ನು ಸ್ವೀಕಾರ ಮಾಡಿರಿ ಅಂತ ತಿಳ್ಕೊಂಡು ಎರಡು ತಂಡದ ನಾಯಕರು ಇದು ನಿಮಗೆ ಎರಡನೇ ಕಡೆ. ಡಿಫೆನ್ಸ್ ವಿಭಾಗದಲ್ಲಿ ಈ ಬಾರಿ ಮಿಸ್ಟೇಕ್ ಬರ್ತಾ ಇದೆ. ಈಗ ಪಾಯಿಂಟ್ ಮುಂಬೈ. ಇವತ್ತು ಬರುವ ಪ್ರೋ ಕಬಡ್ಡಿಯ ತಾರ ಸಾಯಿ ತೆಲುಗು ಟೈಟನ್ಸ್ ತಂಡಾಟಗಾರ ಬಂದ ತಕ್ಷಣವೇ 2 ಅಂಕಗಳು ಲಭಿಸ್ತಾ ಇದೆ ಸಾಯಿ ಅವರಿಗೆ. ಉದ್ಯಾನ ನಗರ ಬೆಂಗಳೂರು ಬೋನಸ್ ಪಾಯಿಂಟ್ ಮುಂಬೈ. ಬೆಂಗಳೂರು ಮತ್ತೊಮ್ಮೆ ರಾಕೇಶ್ ಅಂತರ ಕೇವಲ 1 ಅಂಕ ಮಾತ್ರ. ಪಂದ್ಯದಲ್ಲಿ ನಾವು ಇದ್ದೀವಿ ಅಂತ ಇನ್ನೂ ಸಹಿತ ಸಾಕಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಬೆಂಗಳೂರು ಆಟಗಾರರು. ಮುಂಬೈ 4 ಅಂಬಿ ವೇಗದ ದಾಳಿಯ ಮುಖೇನ ಅಂಕವನ್ನ ಕಲೆ ಹಾಕಬಲ್ಲಂತ ಬರುವ ವೇಗದ ದಾಳಿಗಾರ ನಾಸಿರ್. ನಾಸಿರ್ ಅವರ ವೇಗಕ್ಕೆ ಬ್ರೇಕ್ ಇಲ್ಲ. ಅಂಕ ಬರ್ತಾ ಇದೆ. ಅಂಬಿ ಯಶಸ್ವಿ 25 ಸಮಬಲ ಹೋರಾಟ. ಪಂದ್ಯದಲ್ಲಿ ಕೊನೆಸಲು ಬಂದಾಗಿದೆ. ಇಲ್ಲಿಂದ ಮುಂದೆ ಪಂದ್ಯದ ಗತಿ ಬಂದಾಗಲಿದೆ. ರಂಜು ಮತ್ತೊಮ್ಮೆ ಸಾಯಿ ಸೂಪರ್ ಟ್ಯಾಕಲ್. ಡಿಫೆನ್ಸ್ ಅನ್ನ ಚಿತ್ರಗೊಳಿಸುವಂತಹ ಸಾಯಿ. ಒಂದು ಹೋದ ಕೊಂಡು ಹೋದ 2
2+2 ಅಂಕಣ ಗಾಲಿ ಗಾಲಿ. Second half